ದೇಶದಲ್ಲಿ ಗರೀಬಿ ಹಠಾವೋ ಮಾಡೋದಕ್ಕೆ ಕಾಂಗ್ರೆಸ್ನಿಂದಲೇ ಸಾಧ್ಯವೇ ಆಗಿಲ್ಲ. ಅವರು ಬುದ್ಧಿವಂತರಾದ್ರೆ ಅರಿವು ಬಂದ್ರೆ ಕಾಂಗ್ರೆಸ್ಗೆ ಓಟು ಸಿಗೋದಿಲ್ಲ. ಒಂದು ಕೊಟ್ಟಂಗೆ ಮಾಡೋದು, ಮತ್ತೊಂದು ಕಡೆ ಕಿತ್ಕೊಳ್ಳೋದು, ಇದುವೇ ಕಾಂಗ್ರೆಸ್ ತಂತ್ರಗಾರಿಕೆ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳು ಇದುವೇ ಆಗ್ತಾ ಇರುವುದು. ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ ಎಂದು ತಿಳಿಸಿದರು. ಇದಕ್ಕಾಗಿ ನೀವು ಒಂದು ಆಕ್ಟ್ ಅನ್ನು ತಂದಿದಿರೋ, ನಿಮ್ಮ ಆಕ್ಟ್ ನ ವಿರುದ್ಧವಾಗಿ ಈ ಸರ್ಕಾರವೇ ನೀವೇ ನಡ್ಕೊಳ್ತಾ ಇದ್ದೀರಿ. ಆದ್ರಿಂದ ಇದನ್ನು ನಾವು ಸಂಪೂರ್ಣವಾಗಿ ಬಹಳ ತೀಕ್ಷ್ಣವಾಗಿ ಈ ವಿಚಾರವನ್ನ ನಮ್ಮ ಪಕ್ಷ ತೆಗೆದುಕೊಂಡಿದೆ. ಇದಕ್ಕೆ ರೆಮಿಡಿ ಏನು? ನೀವು ಈ ವರ್ಷದ ಆಯವ್ಯಯದಲ್ಲಿ ₹1 ಕೂಡ ಎಸ್ಸಿಪಿ ಟಿಎಸ್ಪಿ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಬಾರದು. ಒಂದು ಸುಳ್ಳನ್ನ 100 ಸಾರಿ ಹೇಳಿ ಸತ್ಯ ಮಾಡಕ್ಕೆ ಹೊರಟಿದ್ದಾರೆ. ಏನಂತಂದ್ರೆ ನೋಡಿ, ಎಸ್ಸಿಪಿ ಟಿಎಸ್ಪಿ ಹಣ ದಲಿತರಿಗಾಗಿ ಇಟ್ಟಿರೋದು. ನಾವು ದಲಿತರಿಗಲ್ಲದೆ ನಾವು ಇನ್ನೊಬ್ಬರಿಗೆ ಖರ್ಚು ಮಾಡಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದೀರಿ. ನಾವು ಅದನ್ನೇ ಹೇಳೋದು, ನೀವು ಅದನ್ನೇ ಖರ್ಚು ಮಾಡಬೇಕು, ಅವ್ರಿಗೆ ಮಾಡಿ. ಆದ್ರೆ ಗ್ಯಾರಂಟಿಗಾಗಿ ಮಾಡ್ತಿರಲ್ಲ, ಅದೇ ತಪ್ಪು. ಯಾಕಂತಂದ್ರೆ ಗ್ಯಾರಂಟಿ ಸಾರ್ವಜನಿಕವಾಗಿ ಕೊಡೋದೇ ಹೊರತು ಪರಿಶಿಷ್ಟ ಜಾತಿಗೆ ಅವ್ರ ದುಡ್ಡಲ್ಲಿ, ಮುಸಲ್ಮಾನರಿಗೆ ಅವ್ರ ದುಡ್ಡಲ್ಲಿ, ಹಿಂದುಳಿದವರಿಗೆ ಅವ್ರ ದುಡ್ಡಲ್ಲಿ ಅಂತ ಏನಿಲ್ವಲ್ಲ. ಆದ್ರೆ ನಮಗೆ ಮಾತ್ರ ಅವ್ರ ದುಡ್ಡಲ್ಲಿ ಯಾಕೆ? ಇಲ್ಲಿ ವಂಚನೆ ಮಾಡ್ತಾ ಇರೋದು ನೀವು. ಇದು ಎಷ್ಟು ಚೆನ್ನಾಗಿ ಅಂತಂದ್ರೆ, ಸುಳ್ಳು ಏನೋ ಒಂದು ಸಾರಿ ಹೇಳ್ಬಹುದು, ಆದ್ರೆ ಜನರ ಮುಂದೆ ನಿಂತು ನೀವು ರಾಜ್ಯಕ್ಕೆ ಸುಳ್ಳು ಹೇಳ್ತಿದ್ದೀರಲ್ಲ, ಎಷ್ಟು ವಂಚಕತನ ಇದೆ ನಿಮ್ಮಲ್ಲಿ. ಮುಖ್ಯಮಂತ್ರಿಗಳನ್ನ ನಾನು ಬಹಳ ಇದು ಅನ್ಕೊಂಡಿದ್ದೆ. ಅವರು ಜನತಾದಳದಲ್ಲಿ ಇದ್ದಾಗ ನಾನು ಬಹಳ ಸಂಪರ್ಕದಲ್ಲಿದ್ದವು, ನಮ್ಗೆ ಬಹಳ ಸ್ನೇಹಿತರು ಅವರು. ಮೊದಲು ಬಹಳ ಖಡಕ್ಕಾಗಿ ನೇರವಾಗಿ ಮಾತಾಡ್ತಿದ್ರು. ಬಟ್ ಈಗ ವೀರಪ್ಪ ಮೊಯ್ಲಿನೇ ಮೀರಿಸ್ಬಿಟ್ಟಿದ್ದಾರೆ ಅವರು ಸುಳ್ಳು ಹೇಳೋದ್ರಲ್ಲಿ. ಕಾಂಗ್ರೆಸ್ನಲ್ಲಿ ವೀರಪ್ಪ ಮೊಯ್ಲಿ ಅವರು ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಸೀಮರು. ಇದು ನಾನು ಹೇಳಿದ್ದಲ್ಲಪ್ಪ, ಇವರು ದಿವಂಗತ ಬಂಗಾರಪ್ಪನವರು ಹಸಿ ಸುಳ್ಳ ಮೊಯ್ಲಿ ಅಂತ ಹೇಳೋರು. ಅದನ್ನ ಕೇಳಿಸ್ಕೊಂಡಿದ್ದೆ. ಈಗ ನಾನು ನೋಡ್ತೀನಿ, ಬಂಗಾರಪ್ಪನವ್ರು ಇದ್ದಿದ್ರೆ ಇನ್ನೂ ಇವ್ರ ಬಗ್ಗೆ ಏನೇನು ಹೇಳ್ತಿದ್ರು ಗೊತ್ತಿಲ್ಲ. ಆದ್ರೆ ಹಸಿ ಸುಳ್ಳಿಗಿಂತ ಹಸಿ ಸುಳ್ಳ ಹೇಳೋದು ಇವಾಗ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅಂತ ಈಗ ಓಪನ್ ಆಗಿ ಜನ ಹೇಳ್ತಾರೆ. ಈ ಪರಿಸ್ಥಿತಿ ಬಂತು. ಆದ್ರಿಂದ ನಮ್ಮಲ್ಲಿ ಇವತ್ತು ಇಡೀ ಪಕ್ಷ, ಎಲ್ಲಾ ಮುಖಂಡರು, ನಾವು 14 ತಂಡಗಳಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇವತ್ತು ನಮ್ಮ ಮಹೇಶ್ ಅವರು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ನಾನು ನಾಳೆ ಬಳ್ಳಾರಿ ಮತ್ತು ಕೊಪ್ಪಳಕ್ಕೆ ಹೋಗ್ತಿದ್ದೀನಿ. ಹೀಗೆ ಎಲ್ಲ 28 ಪಾರ್ಲಿಮೆಂಟರಿ ಸೆಗ್ಮೆಂಟ್ಗೆ ಹೋಗಿ ಇದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮೊದಲನೇದು. ಇದರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಜನರು ಇದನ್ನ ವಿರೋಧಿಸಬೇಕು. ₹1 ನೀವು ಬೇರೆದಕ್ಕೆ ವರ್ಗಾವಣೆ ಮಾಡಿದರೆ ಈ ಸಾರಿ ನಾವು ಕೋರ್ಟ್ಗೂ ಕೂಡ ಹೋಗ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ವಿಚಾರಗಳನ್ನ ನಾವು ಎಲ್ಲ ಕಡೆಯಲ್ಲೂ ಹೇಳ್ತಕ್ಕಂಥ ಕೆಲಸ. ಯಾಕಂದ್ರೆ 3ನೇ ತಾರೀಕು ನಮ್ಮ ಸೆಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಆದ್ರಿಂದ ನಾವೆಲ್ಲ ಬೇಗ ಹೋಗಿ ಬರಬೇಕು. ಇನ್ನು ಉಳಿದವರು ಏನಾದ್ರೂ ಇದ್ರೆ 1-2 ದಿನ ಹಿಂದೆ ಮುಂದೆ ಆಗ್ಬಹುದು. ಆದ್ರೆ ಇಡೀ ರಾಜ್ಯದಲ್ಲಿ ಜನರನ್ನ ಇದು ಎಚ್ಚರಿಸತಕ್ಕಂಥ ಈ ಅನ್ಯಾಯಗಳ ಮಾಡ್ತಾ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಆ ಜನರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ವಿಪರ್ಯಾಸ ಅಂತಂದ್ರೆ ನನಗೆ ನೋವಿನ ಸಂಗತಿ, ಸಣ್ಣ ವಿಷಯ ಬಂದರೂ ಕೂಡ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತವೆ. ಬಿಜೆಪಿ ಇದ್ರೆ ಬಹುಶಃ ಅವ್ರು ಮಾಡ್ತಿದ್ರೇನೋ ನನಗೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಇಷ್ಟೆಲ್ಲ ಅನಾಹುತ ಮಾಡಿ ಅನ್ಯಾಯ ಮಾಡಿದಾಗ ಕೆಲವೇ ಸಂಘಟನೆಗಳು ಇವುಗಳ ವಿರುದ್ಧವಾಗಿ ಸೆಟದು ನಿಂತು, ಯಾವ ರೆಕಗ್ನೈಸ್ಡ್ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ಕೊಳ್ತೀವೋ ಅವರೆಲ್ಲ ರೆಕಗ್ನೈಸ್ಡ್ ವಿತ್ ಕಾಂಗ್ರೆಸ್ ಆಗ್ಬಿಟ್ಟಿದಾರಲ್ಲ, ಇದು ನಮಗೆ ವಿಪರ್ಯಾಸದ ಒಂದು ಸಂಗತಿ. ಬಟ್ ನಾನು ಅವರೆಲ್ಲರಲ್ಲೂ ಮನವಿ ಮಾಡ್ತೇನೆ, ನಾವೆಲ್ಲರೂ ಕೂಡ ಅಣ್ಣತಮ್ಮರು. ನೋಡಿ, ನೀವೆಲ್ಲರೂ ಸಮುದಾಯದ ಪರವಾಗಿ ಹೋರಾಟ ಮಾಡತಕ್ಕಂಥವರೇ ಹೊರತು
ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ಹೋರಾಟ ಮಾಡ್ತಕ್ಕಂಥವರಲ್ಲ. ನಾವು ತಪ್ಪು ಮಾಡಿದ್ರು ನೀವು ವಿರೋಧಿಸಿದ್ರೆ ನಾವು ವೆಲ್ಕಮ್ ಮಾಡ್ತೀವಿ, ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ ಮಾಡಿದ್ರು ಮಾಡಬೇಕು, ನೀವು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಮಾಡಬೇಕು.